1.5 ಇಂದ 1.25 ಕೋಟಿ ಸಾಲ ಇದೆ. ಏನಾರ ಮಾಡ್ಬೇಕಾದ್ರೆ ದುಡ್ಡು ಬೇಕಾಗಿಲ್ಲ, ಧೈರ್ಯ ಬೇಕು ಅಂತ ನಾನು ಇವತ್ತಿಲ್ಲಿ ನಿಂತಿದ್ದೀನಿ ಅಂದರೆ ಕಾರಣ ಆ ಧೈರ್ಯ. ಡೆಸಿಗ್ನೇಷನ್ ಕೆಲಸ ಮಾಡಲ್ಲ, ಪೊಸಿಷನ್ ಕೆಲಸ ಮಾಡಲ್ಲ, ನಮ್ಮ ಆಸಕ್ತಿ ನಮ್ಮ ಶ್ರದ್ಧೆ ಅಷ್ಟೇ ಕೆಲಸ ಮಾಡೋದು ಅನ್ನೋದಷ್ಟೇ ನನ್ನ ಇದು. 2001-2 ತೀವ್ರ ಬರಗಾಲ ಬಂದಾಗ ನಮ್ಮ ತಂದೆ ತಾಯಿ ನನಗೋಸ್ಕರ ಜಮೀನು ಮಾರಿಲ್ಲ, ಜಮೀನು ಉಳಿಸಿದ್ದಾರೆ. 1 ಎಕರೆ ಜಮೀನಿದೆ ನಮ್ಮದು. ಅಷ್ಟೆಲ್ಲ ಬರಗಾಲ ಹಾಗೂ ಸಾಲ ಸೋಲ ಮಾಡಿ ಮನೆ ಕಟ್ಟರು ಕೂಡ ಬೆಂಗಳೂರಿಗೆ ಬಂದು ನಮ್ಮ ತಾಯಿ ಮನೆ ಕೆಲಸ ಮಾಡಿದ್ದಾರೆ, ನಮ್ಮ ತಂದೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿದ್ದಾರೆ. ನಾವೆಲ್ಲ ಒಪ್ಪೆಸರು ಕಾರ ಇವಾಗಲೇ ತರಾವೇರಿ ತರಕಾರಿ ಸಾಕೊಂಡು ಸಾಂಬಾರು ಮಾಡ್ಕೊಂಡು ಊಟ ಮಾಡ್ತಿರೋದು. ಅವತ್ತಿಗೆ ಯಾವುದೂ ಇಲ್ಲ. ರಿಪೋರ್ಟರ್ ಆಗಬೇಕು ಅಂತ ನನಗೆ ಆಸೆ, ಡೆಸ್ಕಲ್ಲಿ ಕೂರಿಸ್ಬಿಟ್ಟವ್ರಲ್ಲ ಅಂತ, ಅಂದರೆ ಸ್ಕ್ರೀನ್ ಬರಬೇಕು ಅಂತ. ಎಲ್ಲ ಊರಲ್ಲಿ ಕೇಳಾರಲ್ಲ, ಏ ಮಗ ನೀನೇನೋ ಟಿವಿಲಿ ಕೆಲಸ ಮಾಡ್ತೀನಿ ಅಂತ ಕಾಣೋದಿಲ್ವಲ್ಲೋ, ಅಲ್ಲೆಲ್ಲೋ ಉದಯ ಟಿವಿಲಿ ಕಂಡಿದ್ದು ಮತ್ತೆ ಕಾಣಲಿಲ್ವಲ್ಲ ಅಂತ ಅನ್ನೋರು. ನಾನು ಇನ್ನೊಂದು ಟಿವಿ ಕಾಣಿಸ್ಕೋಬೇಕಲ್ಲ. ಹೌದು. ಸೊ ಡೆಸ್ಕ್ ಮಾತಾಡ್ತಿದ್ರೆ ಡೆಸ್ಕ್ ಲೈವು ಇವೆಲ್ಲ ಮಾಡ್ತಿದ್ವಿ. ಹೆಂಗೆ ಒಂದು ಜರ್ನಿ ಆಗುತ್ತೆ ಅಂದರೆ, ಮಂಡ್ಯ ಅಂದರೆ ಧೈರ್ಯ. ಬಡಿಮಗಂದು ಅದೊಂದು ನೆಲ ಇತ್ತಲ್ಲ ನಮ್ಮ ಮಂಡ್ಯ ಅನ್ನೋದಿದೆಯೋ ಇದಿದೆಯಲ್ಲ, ಗತ್ತದು. 1000 ಟೀಕೆ ಟಿಪ್ಪಣಿಗಳೆಲ್ಲವೂ ಬರ್ತಿರ್ತವೆ. ಅದನ್ನು ಯಾಕೆ ಫೇಸ್ ಮಾಡ್ತೀರಿ ನೀವು ನಾವು ಅಂದರೆ, ಆ ಕಷ್ಟಗಳನ್ನ ನೀವು ಅನುಭವಿಸ್ ಬಂದು ಎಲ್ಲಿ ನಿಂತಿದ್ದೀರಿ, ನಾವು ಅನುಭವಿಸ್ ಬಂದು ಎಲ್ಲಿ ನಿಂತಿದ್ವಿ. ಅಂದರೆ ನೀವು ಮೀಡಿಯಾಕ್ಕೆ ಬಂದು ಎಷ್ಟು ವರ್ಷ ಇದ್ರಿ ಮೀಡಿಯಾದಲ್ಲಿ? ಅಂದರೆ ಯೂಟ್ಯೂಬ್ ಮತ್ತು ಈ ಡಿಜಿಟಲಿಗೆ ಬರಬೇಕಂತ ನಿಮ್ಗೆ ಹೇಗೆ ಅನ್ನಿಸ್ತು? ಯಾಕೆಂದರೆ ಅಲ್ಲೇ ಒಳ್ಳೆ ನೇಮ್ ಇತ್ತು, ಫೇಮ್ ಇತ್ತು, ತುಂಬ ಜನಕ್ಕೆ ಟ್ರೈನ್ ಅಪ್ ಮಾಡಿದ್ರಿ, ಬೇರೆ ಬೇರೆ ದೊಡ್ಡ ಮೀಡಿಯಾ ಹೌಸಲ್ಲಿ ಕೆಲಸ ಮಾಡಿದ್ರಿ. 2009 ಯಾವಾಗ ನಾನು ಉದಯ ಟಿವಿ ಮಾತಿನ ಮಂಟಪ ಪ್ರೋಗ್ರಾಮ್ ಮಾಸ್ಟರ್ ಹಿರಣ್ಯ ಅವ್ರ ಜೊತೆ ಇದ್ದಾದೆ, ಅಂದರೆ ಎಲ್ಲರಿಂದನೂ ಕೂಡ ಭಾಳಷ್ಟು ಸ್ಟೋರಿಗಳಿರುತ್ತೆ. ನಮ್ಮ ತಾಯಿ 2007ರಲ್ಲಿ ತೀರ್ಕೊಂಡ್ರು, ನಮ್ಮ ತಂದೆ 2013ರಲ್ಲಿ ತೀರ್ಕೊಂಡ್ರು. ಅವತ್ತು ಮೀಡಿಯಾ ಉದಯ ಟಿ ವಿ ಪ್ರೋಗ್ರಾಮಲ್ಲಿ ನಾನು ಭಾಗಿಯಾದೆ. ಅವತ್ತು ನನ್ನ ಸ್ಟೋರಿ ಏನು, ನನ್ನ ಜರ್ನಿ ನಾನು ಅಲ್ಲಿ ಹೇಳಿದೆ. ಅವತ್ತಿಗೆ ನಂದು ಇನ್ನೊಂದು ಕಥೆಗಳು ಬೇರೆ ನಮ್ಮದು. ಅವತ್ತೆಲ್ಲ ನಮ್ಮೂರಲ್ಲಿ ಹೇಳಿದ್ರೆ ನನ್ನ ಹೆಸರು ಅಭಿ ಅಂತ. ಅಂದರೆ ಈ ಸ್ಕೂಲು ಕಾಲೇಜು ಹೊರ ಜಗತ್ತಿನ ಹೆಸರು ಶಿವಕುಮಾರ್, ಮನೇಲಿ ಕರೆಯೋದಲ್ಲ ಅಭಿ ಅಂತ. ಅಭಿ ನೀನು ಚೆನ್ನಾಗಿ ಮಾತಾಡಿದೆ ಅಂತ. ನಮ್ಮೂರಲ್ಲಿ ನಿಮ್ಮ ಸ್ಟೋರಿನೇ ಅಲ್ಲಿ ಟೆಲಿಕಾಸ್ಟ್ ಆಗಿದ್ದ. ನಮ್ಮ ತಾಯಿ ತೀರ್ಕೊಂಡಿದ್ದೇ ಒಂದಷ್ಟು ಕೌಟುಂಬಿಕ ಸಮಸ್ಯೆಗಳು. ನಮ್ಮ ತಾಯಿ ತೀರ್ಕೊಂಡಾಗ ನಮ್ಗೆ ಆ ಸನ್ನಿವೇಶ, ಯಾಕಂದರೆ ನಮ್ಮಲ್ಲಿ ನಾವೆಲ್ಲ ಗರಿ ಎಣಿಯೋದು ಗೊತ್ತಲ್ಲ, ಗರಿ ತೆಂಗಿನ ಗರಿಯನ್ನು ಎಣಿದು ಇದು ಮಾಡ್ತಾರೆ ಗೊತ್ತಾ, ಚಾಪೆ ಮಾಡ್ತಾರೆ, ಚಪ್ರ ಮಾಡ್ತಾರೆ, ಆ ರೀತಿಯಾಗಿ. ಹೌದು. 2001-2 ತೀವ್ರ ಬರಗಾಲ ಬಂದಾಗ ನಮ್ಮ ತಂದೆ ತಾಯಿ ನನಗೋಸ್ಕರ ಜಮೀನು ಮಾರಿಲ್ಲ, ಜಮೀನು ಉಳಿಸಿದ್ದಾರೆ. 1 ಎಕರೆ ಜಮೀನಿದೆ ನಮ್ಮದು. 1 ಎಕರೆ ಎಲ್ಲ ಸೇರಿ 1-2 ಎಕರೆ ಬರುತ್ತೆ. ಅಷ್ಟೆಲ್ಲ ಬರಗಾಲ ಹಾಗೂ ಸಾಲ ಸೋಲ ಮಾಡಿ ಮನೆ ಕಟ್ಟರು ಕೂಡ ಬೆಂಗಳೂರಿಗೆ ಬಂದು ನಮ್ಮ ತಾಯಿ ಮನೆ ಕೆಲಸ ಮಾಡಿದ್ದಾರೆ, ನಮ್ಮ ತಂದೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿದ್ದಾರೆ. ನಾವೊವತ್ತು ಗರಿ ಎಣ್ಣಿತ್ತಿದ್ದೆ, ಕೈ ಎಲ್ಲ ಚುಚ್ಕೊಂಡಿರೋದು ಹಿಂಗೆ. ನಾವೆಲ್ಲ ಒಪ್ಪೆಸರು ಕಾರ ಇವಾಗಲೇ ತರಾವೇರಿ ತರಕಾರಿ ಸಾಕೊಂಡು ಸಾಂಬಾರು ಮಾಡ್ಕೊಂಡು ಊಟ ಮಾಡ್ತಿರೋದು. ಅವತ್ತಿಗೆ ಯಾವುದೂ ಇಲ್ಲ. ಉಪ್ಪು ಗೊಜ್ಜು ಅಂತ ಕಲ್ಸ್ಕೊತಿದ್ವಿ. ಸಾಂಬಾರು ಹುಡಿ, ಟೊಮೊಟೊ ಉಪ್ಪಾಗಿ ಕಲಿಸ್ಬಿಟ್ಟು ಕಾಯಿಸಿ ಅದೇ ಅನ್ನಕ್ಕೆ ಹಾಕೊಂಡು ಊಟ ಮಾಡ್ತಿದ್ವಿ. ನೀವು ಹೇಳ್ತಾರೆ ನನ್ನ ಖಾರ, ಉಪ್ಪೆಸರು ಖಾರದ ಇವೆಲ್ಲ ಹಂಗೆ ಹಾಕ್ದಾಗ ಕೈಲೆಲ್ಲ ಚುಚ್ಕೊಂಡಿರುತ್ತಲ್ಲ, ಆ ತೆಂಗಿನ ಗರಿ ಮೊಟ್ಟೆ ಗರಿ ಮುರಿಬೇಕಾರೆ ಅದು ಉರಿಯೋದದು. ಅಂದರೆ ನಮ್ಮೂರಲ್ಲಿ ಒಂದು ಸ್ವಲ್ಪ ನಮ್ಮ ಅಪ್ಪ ಏನು ನಮ್ಮನ್ನು ಯಾಕೆ ಬೆಸುಗಳ್ಳಿಲ್ಲಿದ್ರು ಸ್ಕೂಲ್ನ ಕಿಲಾರ್ಗೆ ಹಾಕಿದ್ರು ಅಂದರೆ, ಒಂದು ಬಿದ್ದರೆ ಪೋಲಿ ಬಿದ್ದೋಗ್ಬಿಡ್ತಾನೆ ಇಲ್ಲಿ ಸ್ಕೂಲಿಂದ ಬೇಗ ಬಂದು ಗೋಲಿ ಗಿಲಿ ಆಡ್ಕೊಂಡು ಅನ್ಕೊಂಡು ಸ್ವಲ್ಪ ಓಡಾಡಲಿ ಅಂದ್ಬಿಟ್ಟು ಕಿಲಾರ ಸ್ಕೂಲ್ ಸೇರಿಸಿದ್ರು ನಮ್ಮನ್ನು. ಅದಕ್ಕೂ ಮೊದಲು ವಿಶ್ವಮಾನವಕ್ಕೆ ಹೋಗ್ತಾರೆ. ಕೊಮ್ಮೇರಳ್ಳಿನಲ್ಲಿ ವಿಶ್ವಮಾನವ ಅಂತ ಶಾಲೆ ಇದೆ, ಚುಂಚನಗಿರಿ ಶಾಖಾ ಮಠದ್ದು. ಅಲ್ಲಿ ಸ್ಕೂಲ್ ಬಸ್ಸಲ್ಲಿ ಫಸ್ಟು ನಾನು 3ನೇ ಕ್ಲಾಸಿಂದ 7ನೇ ಕ್ಲಾಸು ಕೊಮ್ಮೇರಳ್ಳಿ ಓದಿದ್ದು ವಿಶ್ವಮಾನವದಲ್ಲಿ. 8ನೇ ಕ್ಲಾಸಿಂದ 10ನೇ ಕ್ಲಾಸು ನಾನು ಹೈಸ್ಕೂಲ್ಗೆ ಕಿಲಾರಕ್ಕೆ ಬಂದಿದ್ದು. ಕಿಲಾರ ಶಂಕರೇಗೌಡರು ಎಜುಕೇಶನ್ ಮಿನಿಸ್ಟರ್ ಆಗಿದ್ರಲ್ಲ, ನಿತ್ಯ ಸಚಿವ ಕೆ ವಿ ಶಂಕರೇಗೌಡರು. ಅದಾದಮೇಲೆ ನನಗೆ ITIನಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ತು. ಬಟ್ ನನಗೇನು ಬೆಸ್ಸಿಗಳ್ಳಿ ನಾನು HEP ತೊಗೊಂಡು ಇಲ್ಲಿ ಸೇರ್ಕೊಂಡಿದ್ದೆ ಆರ್ಟ್ಸ್ಗೆ. 3 ತಿಂಗಳಾದ್ಮೇಲೆ ಸೀಟ್ ಸಿಕ್ತು. ಬಟ್ ನನಗೆ ITI ಮಾಡೋಕ್ಕೆ ಇಷ್ಟ ಇಲ್ಲ, ಆರೋಗ್ಯದ ಒಂದು ಸ್ವಲ್ಪ ಓಕೆ ಅನಿಸ್ತು. ಮತ್ತು ವಾಪಸ್ ಬಂದು ನಾನು JOC ಜಾಬ್ ಓರಿಯೆಂಟೆಡ್ ಕೋರ್ಸ್ JOC ಸೇರಿದೆ, ಅದು ಮುಗಿಸ್ಕೊಂಡೆ. ನಂತರ ಡಿಗ್ರಿ ನಮ್ಮ ಅಡ್ವರ್ಡ್ ಕಾಲೇಜು. ನಮ್ಮ ಕಷ್ಟ ಇದೆಯಲ್ಲ ಜೀವನದಲ್ಲಿ, ನಮ್ಮ ತಂದೆ ಹೇಳಿದಲ್ಲ ಜಮೀನು ಯಾವುದೂ ಮಾರಲಿಲ್ಲ, ನಮಗೋಸ್ಕರ ಮಗನಿಗೆ ಉಳಿಸ್ಬೇಕು ಅನ್ನೋ ಕಾರಣಕ್ಕೆಲ್ಲ ಉಳಿಸಿದ್ರು, ಇವೆಲ್ಲ ಮಾಡಿದ್ರು ಅಂತ. ಸೊ ಆ ಜರ್ನಿ ನಮ್ಮೂರಲ್ಲಿ ನಾನು ಪ್ರೌಡ್ ಫೀಲ್ ನಾನು ಹೇಳ್ಕೊತೀನಿ. ನಮ್ಮ 3 ಜನ, ನಮ್ಮ ಅಭಿ, ಮಾರುತಿ ಅಂತ ನಮ್ಮ ತಂದೆ ಹೆಸರು, ಭಾಗ್ಯ ಅಂತ ನಮ್ಮ ತಾಯಿ ಹೆಸರು. ಮಾರ್ತಣ್ಣನ ಮಗ ಒಳ್ಳೆಯವನು, ಅಭಿ ನೋಡ್ಕಲಿರಿ, ಅಭಿ ಥರ ಇರಿ. ಒಂದಿದ್ದು ಅವೆಲ್ಲ ಜವಾಬ್ದಾರಿಗಳು ನಮ್ಗೆ ಅವತ್ತು. ಒಳ್ಳೆತನ ಉಳಿಸ್ಕೊಂಡು ಜೀವನ ಮಾಡೋದಿದೆಯಲ್ಲ, ಅದು ಭಾಳ ಕಷ್ಟದ ಇದು. ನಮಗೆ ಒಂದು ಭಯ ಮತ್ತು ಭಕ್ತಿ ಎರಡಿರಬೇಕು. ಭಯ ಸಮಾಜದ ಬಗ್ಗೆ, ಹೌದು ನಾವು ಅದಕ್ಕೆ ತಗ್ಗಿ ಬಗ್ಗೆ ನಡೀಬೇಕು. ಸೊ ಅದನ್ನು ನಾವೆಲ್ಲ ಆ ಜನ್ರೇಷನ್ ಅವರಲ್ಲ, ಈ ಈ ಕಥೆಗಳೆಲ್ಲ ಅಲ್ವಲ್ಲ ಅಲ್ವಾ. 1988ರಲ್ಲಿ ಹುಡ್ತವ್ ನಾನು, ಇವಾಗ 39 ವರ್ಷ ಈ ಜರ್ನಿ. ನಮ್ಮೂರಿನ ಜನ ಇವತ್ತು ನನ್ನ ಬಗ್ಗೆ ಆ ಖುಷಿ ಇದೆ, ನಮ್ಮೂರು ಸುತ್ತಮುತ್ತನೂ ಕೂಡ ನನ್ನ ಬಗ್ಗೆ ಆ ಖುಷಿ ಇದೆ.
ಜೀವನದಲ್ಲಿ ಸಾವು ಮತ್ತು ಸೋಲು, ಸಾವಾದರೂ ಓಕೆ ಸೋಲಲ್ಲ ಅನ್ನೋ ಆಟವನ್ನು ನಮ್ಮ ತಾಯಿಯಿಂದ ಕಲಿತೆ ನಾನು. ನಮ್ಮ ತಾಯಿ ದೊಡ್ಡ ಆಟವಾದಿ. ನಮ್ಮ ತಂದೆ ಜಳ್ಳು ತುಂಬಕ್ಕೆ ಹೋಗೋರು. ಜಳ್ಳು ಅಂತಂದರೆ ಹೊಟ್ಟು ಬರುತ್ತೆ, ಭತ್ತದ ಹೊಟ್ಟು. ಆ ಹೊಟ್ಟನ್ನು ಇಟ್ಕೆ ಗುಡುಗಿದ್ದು ಮಾಡ್ತಾರೆ. ನಮ್ಮನ್ನಷ್ಟೆಲ್ಲ ಕಷ್ಟ ಬಿದ್ದು ಸಾಕಿರೋ ತಂದೆ ತಾಯಿಗಳು ಆ ಹಿನ್ನೆಲೆ ನಮ್ಮನ್ನು ಇಲ್ಲಿವರೆಗೂ ಸ್ವಲ್ಪವೂ ಇದಾಗ್ದಂಗೆ ಧೈರ್ಯವಾಗಿ ಹೇಳಿದ. ನಮ್ಮ ಹೆಂಗೆ ಒಂದು ಜರ್ನಿ ಆಗುತ್ತೆ ಅಂದರೆ, ಮಂಡ್ಯ ಅಂದರೆ ಧೈರ್ಯ. ಬಡಿಮಗಂದು ಅದೊಂದು ಆ ನೆಲ ಇತ್ತಲ್ಲ ನಮ್ಮ ಮಂಡ್ಯ ಇದಿದೆಯಲ್ಲ, ಗತ್ತದು ಮತ್ತು ವಿಷಯ, ನನ್ನ ಕಷ್ಟ, ಇವೆಲ್ಲದರ ಕಾಂಬಿನೇಷನ್ ನಮ್ಮನ್ನು ಕರ್ಕೊಂಡು ಬಂದು ಇಲ್ಲಿಗೆ ನಿಲ್ಸೈತೆ ಅಷ್ಟೇ. ಜರ್ನಿ ಯಾರ್ದು ಈಸಿ ಇರಲ್ಲ. ಇವತ್ತೆಲ್ಲ ಏನೋ ಶಾರ್ಟ್ ಟರ್ಮಲ್ಲಿ ಯಾರೋ ಹಿಂಗಿದ್ರು ಹಂಗಾದ್ರು ಹಿಂಗಾದ್ರು ನೋಡ್ತಿರ್ತೀವಿ. ಬಟ್ ನಮ್ಮ ಹಿನ್ನೆಲೆ ಬಗ್ಗೆ ನಂಗೆ ಭಾಳ ಖುಷಿ ಇದೆ. ಒಬ್ಬ ರೈತ ಬೆಳೆ ಬೆಳಿತಾನಲ್ಲ, ಉಳುಮೆ ಮಾಡ್ತಾನೆ, ಕಬ್ಬು ನೆಟ್ಟ ಅಂದರೆ ಕಳೆ ಬೆಳೆದ್ಬಿಡುತ್ತೆ. ಸ್ಟಾರ್ಟಿಂಗು ಕಳೆ ಬಂದ್ಬಿಟ್ಟೈತೆ ಬೆಳೆಗೆ ಅಂತ ಅಂದ್ಬಿಟ್ಟು ಕಳೆ ಉಳಿಸ್ಕೊಳ್ಳೋ, ಕಳೆ ಕಿತ್ತು ಬೆಳೆಯಕ್ಕೆ ಬಿಡ್ತಾರೆ. ಸೊ ಹಿಂಗೆ. ಸೊ ಹಾಗಾಗಿ ಯಾವುದೇ ಒಂದು ಪ್ರಾರಂಭ ಆಗಬೇಕಾದ್ರೆ, ಈಗ ನಾನು ನಿಮ್ಮ ಸ್ಟಾರ್ಟಿಂಗ್ ವೀಡಿಯೋಸ್ ಎಲ್ಲ ನಾನು ನೋಡ್ಬೇಕಾದ್ರೆ ನಂದಿನಿ ಓಕೆ ಕಲಾ ಮಾಧ್ಯಮ ನಾನು ಇದು ಮಾಡ್ತಿದ್ದೆ. ಕಲಾ ಮಾಧ್ಯಮ, ನೀವು ಡಿಜಿಟಲ್ ಮಾಧ್ಯಮ, ನಿಮ್ಮದೇ ಆದಂಥ ಟ್ರೆಂಡ್. ನಂದಿನಿ ಅವ್ರು ಸ್ಟಾರ್ಟಿಂಗ್ ಡೇಸಲ್ಲಿ ನೀವು ಎಷ್ಟು ಸ್ಟ್ರಗಲ್ ಮಾಡಿದ್ದೀರಿ. ಆ ಮಗು ಮತ್ತು ಉಳ್ಕೊಳ್ಳೋ ಜಾಗ ಇದ್ದಾಗ ಕಣ್ಣೀರು ಆಗ್ತಂಥದ್ದು ಇದೆಯಲ್ಲ, ನೀವು ಕಣ್ಣೀರು ಆಗ್ತಾ ಮಾತಾಡೋದಿದೆಯಲ್ಲ, ಎಂಥವ್ರು ಸದಾ ಕಾಮೆಂಟ್ ಬಂದಾಗ ನಿಮ್ಮ ಯಾರು ಹೋಗೋಕೆ ಹೇಳಿದವರು, ನಿಮ್ಮ ಯಾರು ಮಾಡೋಕ್ಕೆ ಹೇಳಿದವರು, 1000 ಟೀಕೆ ಟಿಪ್ಪಣಿಗಳೆಲ್ಲವೂ ಬರ್ತಿರ್ತವೆ. ಅದನ್ನು ಯಾಕೆ ಫೇಸ್ ಮಾಡ್ತೀರಿ ನೀವು ನಾವು ಅಂದರೆ, ಆ ಕಷ್ಟಗಳನ್ನ ನೀವು ಅನುಭವಿಸಿ ಬಂದು ಎಲ್ಲಿ ನಿಂತಿದ್ದೀರಿ, ನಾವು ಅನುಭವಿಸಿ ಬಂದು ಎಲ್ಲಿ ನಿಂತಿದ್ವಿ. ಪ್ರತಿಯೊಂದು ಸಕ್ಸಸ್ನಿಂದ ಆ ಕಷ್ಟದ ಮೂಟೆ ಇರುತ್ತೆ. ನಂದು ಒಂದು ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಎಷ್ಟು ಸೆಟಪ್ ಮಾಡಿದ್ದೀರಾ ಸರ್? ಕಂಪ್ಲೀಟಾಗಿ ನಿಮ್ಮ ಕಥೆನ ಕೇಳೋಣ. ಫಸ್ಟ್ ಆಫೀಸ್ ಟೂರ್ ಮಾಡೋಣ. ಎಷ್ಟು ಸೆಟಪ್ ಈ ಥರ ಪಾಡ್ಕಾಸ್ಟಿಗೆ ಮಾಡಿದ್ದೀರಾ? ಪಾಡ್ಕಾಸ್ಟ್ಗೆ ನಮ್ದು ಅದೊಂದು ಸ್ಟುಡಿಯೋ, ಪಾಡ್ಕಾಸ್ಟ್ ಸ್ಟುಡಿಯೋ ಇದೆ. ಓಕೆ, ಸಿಟ್ಟಿಂಗ್ ಇಂಟರ್ವ್ಯೂಗೆ. ಎಸ್. ಇನ್ನೊಂದು ರಿಯಲ್ ಸ್ಟುಡಿಯೋ. ಈಗ ಎಲ್ರಿಗೂ ಟಿ ವಿ ಚಾನಲ್ ಅಂದರೆ ಹಿಂಗೆ ಇರಬೇಕು ಅನ್ನೋದಿರುತ್ತೆ. ನಾವೆಲ್ಲ ನೀವು ಜನರೇಷನ್ ಆಫ್ ಮೀಡಿಯಾ ಸೆಟ್ ಮಾಡ್ತಿರೋನು. ಮನೆಗೆ ₹1 ಬೆಳೆ ಕಾಳು ತಗೊಂಡು ಹೋಗಿಲ್ಲ. ಮನೆಗೆ ₹1 ಬೆಳೆ ಕಾಳು ತಗೊಂಡು ಹೋಗಿಲ್ಲ. ನಾನಿರೋದು ನನ್ನ ವೈಫ್ ಮನೇಲೆ. ಅಂದರೆ ಇಷ್ಟು ದೊಡ್ಡ ಆಫೀಸ್ ಇಟ್ಕೊಂಡಿದ್ದೀರಾ, ಅದರಲ್ಲೂ ಸದಾಶಿವನಗರ ಅಂತ ಬೆಂಗಳೂರು ಹಾಟ್ ಸ್ಪಾಟಲ್ಲಿ. ಹಾಗಾದ್ರೆ ಶಿವ ಬೆಸರುಗಳಲ್ಲಿ ಅವರು ಎಷ್ಟು ದುಡ್ಡು ಮಾಡಿರಬಹುದು, ಇಷ್ಟು ದೊಡ್ಡ ಸೆಟಪ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರೆ? 1.5 ಇಂದ 1.25 ಕೋಟಿ ಸಾಲ ಇದೆ. ಸಾಲ? ಮತ್ತೆ ಆಫೀಸ್ಗೋಸ್ಕರ? ಹೌದು. ನಾನು ಆಗಲೇ ಹೇಳಿದ್ನಲ್ಲ, ಏನಾರ ಮಾಡ್ಬೇಕಾದ್ರೆ ದುಡ್ಡು ಬೇಕಾಗಿಲ್ಲ, ಧೈರ್ಯ ಬೇಕು ಅಂತ. ನಾನು ಇವತ್ತಿಲ್ಲಿ ನಿಂತಿದ್ದೀನಿ ಅಂದರೆ ಕಾರಣ ಆ ಧೈರ್ಯ. ನಾನು ಹೇಳಿದ್ನಲ್ಲ, ನಮ್ಮ ನೆಲ, ಜಲ, ಬದುಕು, ಭಾಷೆ ನಂಗೆ ಧೈರ್ಯ ಕೊಟ್ಟಿದ್ದು. ನಾನು ಯಾವಾಗಲೂ ಹೇಳ್ತಿದ್ದೆ, ನಾನು ಯಾವುದಕ್ಕೆ ಎದುರಿಲ್ಲ, ಸಾಲಕ್ಕೆ ಎದುರ್ತೀನಿ ಅಂತ. ಒಂದು ಯೋಚನೆ ಮಾಡಿದ್ವಿ, ಓಕೆ ನಾಳೆ ರೈತ ನಾಳೆ ಬೆಳೆ ಕೈ ಸಿಗುತ್ತೋ ಬಿಡುತ್ತೋ, ಬಿತ್ತನೆ ಮಾಡ್ತಾನೆ, ಉಳ್ತಾನೆ, ಬೆಳಿತಾನೆ, ಎಲ್ಲ ಮಾಡ್ತಾನೆ. ಸೊ ನನ್ನ ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ಇದು ಸರಿಯಾಗಿದೆ ಅಂದರೆ, ಮಾಧ್ಯಮ ಮತ್ತು ಜರ್ನಲಿಸಮ್ ಅನ್ನೋದು ಕರೆಕ್ಟಾಗಿದೆ, ಪಾತ್ ಅನ್ನೋದೇ ಆದರೆ, ನಿನ್ನ ದಾರಿ ಕರೆಕ್ಟಾಗಿದ್ದರೆ ನಿನ್ನದಕ್ಕೆ ಟೈಮ್ನ, ಹಣವನ್ನು ಹಾಕೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ನಿಮ್ಮ ಹತ್ರ ಏನಾಗುತ್ತೆ, ಒಂದು ಮೂಟೆ ಭತ್ತ ಇರುತ್ತೆ ನಂದಿನಿ ಅವರೇ, ಮಿಲ್ ಮಾಡಿಸೋ ಒಂದು 50-60 kg 40 kg ಅಕ್ಕಿ ಸಿಗುತ್ತೆ. 40 kg ಅಕ್ಕಿದ್ರೆ 2 months ನಮಗೆ ಊಟ ಆಗುತ್ತೆ. ಈ ಭತ್ತ ಹಾಕಿದ್ರೆ ಬೆಳೆ ಬರುತ್ತೋ ಇಲ್ವೋ ಅಂದ್ಬಿಟ್ಟು ನೀವು ಯೋಚನೆ ಮಾಡಿ, ಅಲ್ಲಿ ನೀವು ಭತ್ತನ ಬಿತ್ತನೆ ಮಾಡಲಿಲ್ಲ, ಭತ್ತ ಬೆಳೆದಿಲ್ಲ ಅಂದರೆ ಆಗುತ್ತಾ? ಖಂಡಿತ ಇಲ್ಲ. ಧೈರ್ಯ ಇದು, ಧೈರ್ಯ ಅಷ್ಟೇ. ಆಮೇಲೆ ನಾನು ಮೀಡಿಯಾ ಜರ್ನಿ ರಂಗನಾಥ್ ಸರ್ ಜೊತೆ, ಪಬ್ಲಿಕ್ ಟಿವಿ ರಂಗನಾಥ್ ಸರ್ ಜೊತೆ 14-15 ಕೋಟಿಲಾದಂಥ ಚಾನಲ್ ಪಬ್ಲಿಕ್ ಟಿವಿ ಅಲ್ವಾ? ಎಲ್ಲ ಸೆಕೆಂಡ್ಸ್ ಟೇಬಲ್ಲು. ನಾವು ಸುವರ್ಣದಲ್ಲಿ ₹6,000 ಸಂಬಳ, ನಮಗೆ ಪಬ್ಲಿಕ್ ಟಿವಿಲಿ 10,000 ಸಂಬಳ. ಮಸ್ತ್ ಮಗ ಅಮರ್ ಪ್ರಸಾದ್, ನಾನು, ಅಕ್ಷಯ್ಗೆ ನಮ್ಗಿರೋಕ್ಕೆ 2 BHK ಮನೆ ಕೊಟ್ಟಿದ್ರು ಫ್ರೀಯಾಗಿ. ಹುಚ್ಚರು ಥರ ಕೆಲಸ ಮಾಡಿದ್ದೀವಿ. ಏನಕ್ಕೆ ಲೀವ್ ಅಂದರೆ ಏನಾಗುತ್ತೆ ನಿಮಗೆ? ಲೀವ್ ಒಬ್ಬ ಎಂಪ್ಲಾಯಿಗೆ ಲೀವ್ಗೆ ವಾರಕ್ಕೆ 1 ದಿನ ಕೊಡ್ತಾರಾ? 365 ದಿನದಲ್ಲಿ ಸಿಂಗಲ್ ಡೇ ಲೀವ್ ತಗೊಂಡಿಲ್ಲ ನಾವು ಯಾರು, ವೀಕ್ ಆಫ್ ತಗೊಂಡಿಲ್ಲ. 365 ದಿನವೂ ಕೆಲಸ. ನಾನು, ಅಮರ್, ಅಕ್ಷಯ್ ಹುಚ್ಚಿರ್ಬೇಕಂತೆ. ಆ ಹುಚ್ಚುತನ ನಮಗಿತ್ತು. ಬೆಳಗ್ಗೆಯಿಂದ ರಾತ್ರಿವರೆಗೆ. ಬೆಳಗ್ಗೆ ಸರ್ದು ನ್ಯೂಸ್ ಕೆಫೆ ಬುಲೆಟಿನ್ ಬಿಗ್ ಪ್ರೊಡ್ಯೂಸರ್ ನಾನೇ. ಅದಾದಮೇಲೆ ಪ್ರೋಗ್ರಾಮ್ಗೆ 10 ಗಂಟೆ ಮಿರರ್ ಅಂತ ಬರೋದು, ಶಿವಸ್ವಾಮಿ ಸರ್ ಅಂತಿದ್ದಾರೆ, ಅವ್ರಿಗೆ ಗ್ಯಾರಂಟಿ ನ್ಯೂಸ್ನ ಓನರು. ಬೆಳಿಗ್ಗೆ ಜಿಂದಗಿ ಅಂತ ಬರೋದು, ಮಧ್ಯಾಹ್ನ ಮಿರರ್ ಅಂತ ಬರೋದು. ಆ ಶೋಗಳಿಗೆ ಗೆಸ್ಟ್ ಫಾಲೋ ಅಪ್ಪು. ರಿಪೋರ್ಟರ್ ಆಗಬೇಕು ಅಂತ ನನಗೆ ಆಸೆ, ಡೆಸ್ಕಲ್ಲಿ ಕೂರಿಸ್ಬಿಟ್ಟವ್ರಲ್ಲ ಅಂತ. ನೀನು ಎಲ್ಲರನ್ನೂ ಹ್ಯಾಂಡ್ಲ್ ಮಾಡೋ ಕೆಪಾಸಿಟಿ ಇದೆ ಶಿವು, ನೀನು ಡೆಸ್ಕಲ್ಲೇ ಇರು ಅಂತ ಅವರು. ನಾನು ರಿಪೋರ್ಟರ್ ಲೋಗೋ ಹೊಡಿಯೋಕೆ ಆಸೆ ನನಗೆ. ನಾನು ಮಂಡ್ಯ ಭಾಷೆ, ಎಲ್ಲರೂ ವಿಶ್ವಾಸಲೇ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹಿಂಗೆ ಮಾಡ್ಕೊಂಡು ಹೋಗ್ತೀನಿ. ರಾತ್ರಿ ಊಟ ಮಾಡಿ ಮತ್ತೆ ನೈಟ್ ಶಿಫ್ಟ್ ಅಲ್ಲ, ಮನೇಲಿ ನಾವು ನಿದ್ದೆ ಮಾಡ್ತಿದ್ದೆ 2-3 ಅವರ್ ಅಷ್ಟೇ. ನಮ್ಮ ಚಾಪೆ ದಿಂಬು ರಂಗನಾಥ್ ಸರ್ ಮೀಟಿಂಗ್ ಮಾಡೋ ಅಲ್ಲಿತ್ತು. ಒಂದು ಸರ್ ಕಾಲು ಸಿಗಾಕಂಡ ಬೈದರು, ನಿಮ್ಮ ಮನೆ ಕೊಟ್ಟಿರೋದು ಆಟ ಆಡೋಕೆ, ನಮ್ಮನೇನು ಉದ್ಧಾರ ಮಾಡಬೇಡಿ, ಹೋಗಿ ಮಲ್ಕೊಳ್ಳಿ ಅಂತ. ಸರ್ ಬೈಯೋದಿಂದವರೆಗೂ ಕೂಡ ನಾವು ಆಮೇಲೆ ಒಂದು 6 ಅವರ್ 7 ಅವರ್ ನಿದ್ದೆ ಮಾಡೋಕ್ಕೆ ಶುರುವಾದ್ವಿ. ರಾತ್ರಿ 12 ಗಂಟೆಗೆ ಮನೆಗೆ ಹೋಗ್ತಿದ್ವಿ, ಮತ್ತು ನಾಳೆ ಬೆಳಗ್ಗೆ 5-6 ಗಂಟೆಗೆ ಓಡಿ ಬರ್ತಿದ್ವಿ. ಹಾಗೆ. ಸೊ ಹಾಗಾಗಿ
ಹಿಂದೆ ಕಷ್ಟಪಟ್ಟಿದ್ದು ತಿಂತಿದ್ದಂಗೆ ಕಷ್ಟ ಅಲ್ವಲ್ಲ ನಂದಿನಿಯವರೇ. ಅಂದ್ರೆ ನಿಮಗೆ ಲೋಗೋ ಕೊಟ್ರ ಕೊನೆಗೂ? ರಿಪೋರ್ಟರ್ ಆಗಕ್ಕೆ ಯಾವ್ದಾರ ಶೋ ಇದ್ದಿದ್ದಾಗ ಅವಕಾಶ ಇದೆ, ರಿಪೋರ್ಟಿಂಗ್ ಕೆಲಸ ಮಾಡಿದ್ದೀನಿ ಓಕೆ ಪಬ್ಲಿಕ್ ಟಿವಿಲಿ. ಅಂದ್ರೆ ಸ್ಕ್ರೀನ್ ಬರಬೇಕು ಅಂತ ಎಲ್ಲ ಊರಲ್ಲಿ ಕೇಳಾರಲ್ಲ, ಏ ಮಗ ನೀನೇನೋ ಟಿವಿಲಿ ಕೆಲಸ ಮಾಡ್ತೀನಿ ಅಂತ ಕಾಣೋದಿಲ್ವಲ್ಲೋ, ಅಲ್ಲೆಲ್ಲೋ ಉದಯ ಟಿವಿಲಿ ಕಂಡಿದ್ದು ಮತ್ತೆ ಕಾಣಲಿಲ್ವಲ್ಲ ಅಂತ ಅನ್ನೋರು. ನಾನು ಇನ್ನೊಂದು ಟಿವಿ ಕಾಣಿಸ್ಕೋಬೇಕಲ್ಲ, ಹೌದು. ಸೊ ಡೆಸ್ಕ್ ಮಾತಾಡ್ತಿದ್ರೆ ಡೆಸ್ಕ್ ಲೈವ್ ಇವೆಲ್ಲ ಮಾಡ್ತಿದ್ವಿ. ಆದ್ರೆ ನಿನ್ ಪೊಟೆನ್ಷಿಯಲ್ ಇರೋದು ಬೇರೆ. ಒಬ್ಬ ರಿಪೋರ್ಟ್ರು ಒಂದು ಸುದ್ದಿನ ಹ್ಯಾಂಡಲ್ ಮಾಡ್ತಾನೆ, ಆದ್ರೆ ಒಬ್ಬ ಔಟ್ಪುಟ್ ಅಲ್ಲಿ ಕೂತೋನು ಎಲ್ಲರ ಸುದ್ದಿನೂ ಬರುತ್ತೆ. US ಅಲ್ಲಿ ಹೋಗ್ತಿರುತ್ತೆ, ಅಮೆರಿಕಾದೇನೋ ಹೋಗ್ತಿರುತ್ತೆ, ಡೆಲ್ಲಿದೇನೋ ಹೋಗ್ತಿರುತ್ತೆ, ಮಂಡ್ಯದ ಯಾವುದೋ ಬರುತ್ತೆ, ಬೆಳಗಾವಿದ ಯಾವುದೋ ಬರುತ್ತೆ. ಯಾವ್ದು ಹೋಗ್ಬೇಕು ಯಾವ್ದು ಹೋಗ್ಬಾರ್ದು ಅಂತ ಬುಲೆಟಿನ್ ಪ್ರೊಡ್ಯೂಸರ್ ಕೆಲಸ, ಔಟ್ಪುಟ್ ಕೆಲಸ. ಆ ಕೆಲಸ ನಾನು ಮಾಡ್ತಿದ್ದೆ, ಒಬ್ಬ ಬುಲೆಟಿನ್ ಪ್ರೊಡ್ಯೂಸರ್ ನಾನಾಗಿ ಪಬ್ಲಿಕ್ ಟಿವಿಯಲ್ಲಿ ಕೆಲಸ ಮಾಡ್ತಿದ್ದು. ಸೊ ಹಾಗಾಗಿ ನನಗೆ ಖುಷಿ ಇದೆ. ಇವತ್ತು ನಾನು ರಿಪೋರ್ಟರ್ ಆಗ್ಬಿಟ್ಟಿದ್ರೆ ಒಂದು ಸುದ್ದಿ ಅಷ್ಟೇ, ಯಾರೋ ಒಂದು ಕಾಂಗ್ರೆಸ್ ಬಿಟ್ಟು JDS ಬಿಟ್ಟು BJP ಬೀಟ್ ಮಾಡ್ಕೊಂಡು ಒಂದು ಡಿಸ್ಟ್ರಿಕ್ಟ್ ರಿಪೋರ್ಟರ್ ಕಳಿಬೇಕಾಯ್ತು. ನನಗೆ ಆಸೆ ಇತ್ತು ಮಂಡ್ಯ ರಿಪೋರ್ಟರ್ ಆಗಬೇಕು ಅಂತ. ನಾನು ಮಂಡ್ಯ ಕಳಿಸ್ಬಿಡಿ ಅಂತ. ನೀನು ಮಂಡ್ಯಾಗ ಹೋಗ್ಬೇಡ, ನೀನು ಇಲ್ಲೇ ಇರು, ನೀನು ಚೆನ್ನಾಗಿ ಮಾಡ್ತೀಯಾ, ಮಂಡ್ಯಾಗ ಹೋಗ್ಬೇಡ ಅಂತ ಅವ್ರು ಇದು ಮಾಡಿದ್ರು. ಸೊ ಹಾಗಾಗಿ ಇಲ್ಲಿ ಉಳ್ಕೊಂಡೆ. ರಂಗನಾಥ್ ಸರ್, HR ರಂಗನಾಥ್ ಸರ್ ನನ್ನ ಲೈಫಲ್ಲಿ ಜರ್ನಲಿಸಮಲ್ಲಿ ಒಂದಷ್ಟು ಬಹುದೊಡ್ಡ ಬದಲಾವಣೆಗೆ. ಬನ್ನಿ ಸರ್, ನಿಮ್ಮನ್ನ ಆ ಸೀಟಲ್ಲಿ ನೋಡ್ಬೇಕಂತ ನನಗೆ ತುಂಬಾ ಅದು ಅಂಥದ್ದೇನು ವಿಶೇಷಗಳಿಲ್ಲ ಆ ಸೀಟಲ್ಲಿ. ಯಾಕಂದ್ರೆ ಈ ನಮ್ಮಲ್ಲಿ ಚೇರಲ್ಲಿ ಏನು ವಿಶೇಷ ಇಲ್ವಲ್ಲ, ಇಲ್ಲಿಗೆ ಇದಿದೆ ಅಂತ ಏನಿಲ್ವಲ್ಲ. ಅಲ್ಲ, ಅದು ಬೇರೆ ಸರ್. ಇಲ್ಲಿ ಕುತ್ಕೊಳ್ಳೋದು ನಮ್ಗೆ ಬೇರೆ ಸ್ಥಾನ, ಅಲ್ಲಿ ಕುತ್ಕೊಳ್ಳೋದು ನಿಮ್ದು ಬೇರೆ ಪೊಸಿಷನ್ ಬರುತ್ತೆ ಸರ್. ಇಲ್ಲ, ನನಗೆ ನಾನು ನಿಮ್ಮಲ್ಲಿ ಒಂದು ಲೈನ್ ತೋರಿಸ್ತೀನಿ. ಡೆಸಿಗ್ನೇಷನ್ ಕೆಲಸ ಮಾಡಲ್ಲ, ಪೊಸಿಷನ್ ಕೆಲಸ ಮಾಡಲ್ಲ, ನಮ್ಮ ಆಸಕ್ತಿ ನಮ್ಮ ಶ್ರದ್ಧೆ ಅಷ್ಟೇ ಕೆಲಸ ಮಾಡೋದು ಅನ್ನೋದು ಅಷ್ಟೇ ನನ್ನ ಇದು. ಇಲ್ಲೊಂದು ಸೆಟಪ್ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ ಸರ್. ಇದೊಂದು ಡೈಲಿ ಶೋ ಸ್ಟಾರ್ಟ್ ಮಾಡಬೇಕು ಅಂತ. ಆಮೇಲೆ ನಿಮ್ಗೆ ಗೊತ್ತಿಲ್ಲ, ನಮ್ಮ ಆಫೀಸಲ್ಲಿ ಕಸ ಗುಡ್ಸೋದು ಹ್ಯಾಂಡ್ಲ್ ಮಾಡೋದ್ರಿಂದ ಹೇಳೋದ್ರಿಂದ ಹಿಡಿದು ಯಾವ್ದು ಮಾಡಬೇಕು ಅನ್ನೋರು ಹೇಳ್ತಿರ್ತೀವಿ. ಯಾಕೆ ಅಂದರೆ ಇದು ಮನೆ ಅಂತ ಕಟ್ಟಿರೋದು ನಾನೀಗ, ಇದು ಆಫೀಸ್ ಅಂತಲ್ಲ. ಅಲ್ಲಿ ಕಿಚನ್ ಇದೆ, ಇಲ್ಲೇನೆ ಅಲ್ಲಿ ಆ ಕಡೆ ಇದೆ. ಓಕೆ. ಸೊ ಹಂಗಿದೆ. ಸೊ ಇದನ್ನು ನಾನು ಮನೆ ಅಂತಲೇ ಬಿಲ್ಡ್ ಮಾಡಿರೋದು, ಆಫೀಸ್ ಅಂತಲ್ಲ. ಆಫೀಸ್ಗೆ ಟೈಮ್ ಇದೆ ಹೋಗೋಕ್ಕೆ. ನಾನು ಇದಕ್ಕೂ ಮೊದಲೇ ಶಾಂಗ್ರಿಲಾ ಅಂತ ಒಂದು ಆಫೀಸ್ ನಮ್ಮ ಸ್ನೇಹಿತರು ಕರ್ಕೊಂಡೋಗಿ ಅಡ್ವಾನ್ಸ್ ಕೊಡಿಸ್ಬಿಟ್ಟಿದ್ರು. ಅವ್ರು ಓನರ್ ಹೇಳಿದ್ರು 9 ಗಂಟೆ ಬಾಕ್ಲು ಹಾಕಬೇಕು ಅಂತ. ನಾನು 24 ಗಂಟೆ ಕೆಲಸ ಮಾಡಬೇಕು ಅಂತಿರೋ, ಇವರೇನು 9 ಗಂಟೆ ಬಾಕ್ಲು ಹಾಕಕ್ಕೆ ಹೇಳತ್ತಿಲ್ಲ ಅಂತ ಅದನ್ನು ಬಿಟ್ಟು ಮತ್ತೆ ಹುಡುಕಿ ಮತ್ತೆ ಇಲ್ಲಿಗೆ ಬಂದಿದ್ದು.